ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನೋಡಿ, ಮಷಿನ್ ರಿಪೇರಿ ಬಂದಿತ್ತು ಅಂತ ಹೇಳಿ ನಾನೆಲ್ಲಿ ಮಷಿನ್ ತೊಗೊಂಡಿದ್ದೆ ಅಲ್ಲ ನೋಡಿ, ಅಲ್ಲೇ ಹೋಗಿ ರಿಪೇರ್ ಮಾಡಿಸ್ಕೊಂಡು ಇವಾಗಷ್ಟೇ ಮನೆಗೆ ಹೋಗ್ತಾ ಇದ್ದೀನಿ. ಟೈಮ್ ಬಂದು 8 ಗಂಟೆ ಆಗಿದೆ. ಮಕ್ಕಳು ಕೂಡ ಮನೇಲೇ ಬಿಟ್ಟು ಬಂದಿದ್ದೀನಿ. ಟ್ಯೂಷನ್ಗೆ ಹೋಗಿದ್ರು, ಹಾಗಾಗಿ ಮನೇಲೇ ಬಿಟ್ಟು ಕೀ ಅಲ್ಲೇ ಕೊಟ್ಟು ಬಂದಿದ್ದೆ. ಅವರು ಕೂಡ ಎಷ್ಟೊತ್ತಿಗೆ ಮನೆಗೆ ಹೋಗಿರ್ತಾರೆ. ಅವರು 7:30ಗೆ ಬಂದುಬಿಟ್ಟಿರ್ತಾರೆ, 7 o'clockಗೆ ಬಂದುಬಿಟ್ಟಿರ್ತಾರೆ. ನೋಡಿ, ನಾನು ಅಲ್ಲಿ ಅರ್ಧ ದಾರಿಗೆ ಬಂದಮೇಲೆ ನೋಡಿಕೊಂಡೆ. ಆಟೋ ಹತ್ತ ಒಂದು ಅರ್ಧ ದಾರಿಗೆ ಬಂದಮೇಲೆ ಒಂದು ಎಡ್ವರ್ಟ್ ಮಾಡ್ಕೊಂಡು ಬಂದೆ. ಇದೀನಿ ಅಂತಂದರೆ ನೋಡಿ, ಈಗಷ್ಟೇ ಚಿಕ್ಕಪೇಟೆಯಿಂದ ಬಂದೆ. ಅಂದರೆ ನಾನೇನು ಮಷಿನ್ ತೊಗೊಂಡಿದ್ದೆಲ್ಲ ಅಲ್ಲಿ ಹೋಗಿ ಸ್ವಲ್ಪ ಮಷಿನ್ ಪ್ರಾಬ್ಲಮ್ ಆಗಿತ್ತು ಅಂತ ಹೇಳಿ ತೊಗೊಂಡೋಗಿ ರಿಪೇರ್ ಮಾಡಿಸ್ಕೊಂಡು ಈಗಷ್ಟೇ ಬಂದೆ. ಬರುವಾಗಲೂ ಕೂಡ ಎಡ್ವರ್ಟ್ ಮಾಡ್ಕೊಂಡು ಬಂದೆ. ನಾನು ಬೆಲ್ಟ್ ಅಲ್ಲೇ ಬಿಟ್ಟು ಬಂದೆ. ಓಕೆನಾ? ಹಾಗೆ ನೋಡಿ, ಇದೇನು ಕಾಣ್ತಿದೆ ಅಲ್ಲ, ಇದು ನನಗೆ ಶಾಪಲ್ಲಿರುವಂಥ ಸ್ಟಿಚಿಂಗ್ ಮಷಿನ್ಗೆ ಬೇಕಿತ್ತು. ನಾನು ನಾರ್ಮಲಾಗಿ ಆರೆಂಜ್ ಕಲರ್ ಬೆಲ್ಟ್ ಏನು ಬರುತ್ತೆ ನೋಡಿ, ಥ್ರೆಡ್ಡು ಅದನ್ನು ಹಾಕಿದೆ. ಅದು ಸ್ಟ್ಯಾಪ್ಲರ್ ಥರ ಪಿನ್ ಬಂದಿರುತ್ತಲ್ಲ ಸೈಡಲ್ಲಿ, ಆ ಪಿನ್ನು ವೀಲ್ ಹತ್ರ ಬಂದಾಗ ಒಂಥರ ಸೌಂಡ್ ಬರ್ತಿತ್ತು. ಹಾಗಾಗಿ ನಾನು ಇದನ್ನು ಫಸ್ಟ್ ಟೈಮ್ ನಾನು ಕೂಡ ಯೂಸ್ ಮಾಡ್ತಾ ಇರೋದು. ಹಾಗಾಗಿ ನೋಡೋಣ ಅಂತ ಹೇಳಿ, ಎಕ್ಸ್ಪೀರಿಯೆನ್ಸ್ ಯಾವ ರೀತಿ ಇರುತ್ತೆ ನೋಡೋಣ ಅಂತ ಹೇಳಿ ತೊಗೊಂಡೆ. ಬಟ್ ಮಷಿನ್ ಅಲ್ಲೇ ಬಿಟ್ಟು ಬಂದಿರೋದ್ರಿಂದ ಈಗ ಇದಕ್ಕೆ ಅದನ್ನೇ ಯೂಸ್ ಮಾಡ್ತೀನಿ. ಬಟ್ ಇದನ್ನು ಕೂಡ ತಂದಿಲ್ಲ ಅಂತ ಅಂದಿದ್ರೆ ನಾಳೆ ಕ್ಲಾಸಸ್ಗೆ ತುಂಬಾ ಏನು ಪ್ರಾಬ್ಲಮ್ ಆಗ್ತಿತ್ತು. ಬಟ್ ತಂದಿದ್ದು ಒಳ್ಳೆಯದೇ ಆಯಿತು. ನನಗೆ ಸ್ಟೂಡೆಂಟ್ ಸಹ ಸ್ವಲ್ಪ ಕೇಸು ಬಾಬಿನು ಅದೆಲ್ಲ ತಂದುಕೊಡಿ ಅಂತ ಹೇಳಿದರು. ಎಲ್ಲ ತೊಗೊಂಡೆ. ನೋಡಿ, ಇದು ಏನಂತಂದರೆ ಸ್ವಲ್ಪ ಎಕ್ಸ್ಪೆಂಡ್ ಆಗುತ್ತೆ. ಇದು ವಯರು, ಇದು ಪ್ಲಾಸ್ಟಿಕ್ದು ನೋಡಿ, ಈ ರೀತಿ ಎಕ್ಸ್ಪೆಂಡ್ ಆಗುತ್ತೆ. ಅದನ್ನು ಈಗ ಯಾವ ರೀತಿ ಹಾಕ್ಕೊಳ್ಳೋದು ಅಂತಂದರೆ ನೋಡಿ, ಕೆಳಗಡೆ ಮೋಟರ್ ಏನು ಬಂದಿದೆಯಲ್ಲ, ಆ ಮೋಟರ್ಗೆ ಹಾಕಿ ನಮಗೆ ಎಷ್ಟು ಉದ್ದ ಬೇಕು ನೋಡಿಕೊಂಡು ಕಟ್ ಮಾಡ್ಕೊಳ್ಬೇಕು. ಸ್ವಲ್ಪ ಟೈಟಾಗೇ ಇಟ್ಕೋಬೇಕು. ನೋಡಿ, ಈ ರೀತಿ ತುಂಬ ಟೈಟ್ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನೋಡಿ, ಒಂದು ಈ ರೀತಿ ಸ್ವಲ್ಪ ಟೈಟಾಗಿ ಬರ್ತಿದೆಯಾ ನೋಡ್ಕೊಂಡು, ಅದು ವೀಲು ಕರೆಕ್ಟಾಗಿ ರನ್ ಮಾಡಿದಾಗ ಕರೆಕ್ಟಾಗಿ ತಿರುಗಬೇಕು. ಆ ರೀತಿ ನೋಡಿಕೊಂಡು ಈ ಥರ ಮೆಷರ್ ಮಾಡಿ ಕಟ್ ಮಾಡ್ಕೊಳ್ಬೇಕು. ಕಟ್ ಮಾಡಿಕೊಂಡು ಅದನ್ನು ಬೆಂಕಿಯಲ್ಲಿ, ಮೇಣದ ಬತ್ತಿಯಲ್ಲಿ ಸುಡಬೇಕು. ಆವಾಗ ಅದು ಮೆಲ್ಟ್ ಆಗುತ್ತೆ. ಇದನ್ನು ಇವತ್ತು ತಂದಿಲ್ಲ ಅಂತಂದಿದ್ರೆ ನಿಜವಾಗ್ಲೂ ಕ್ಲಾಸಸ್ಗೆ ಎಷ್ಟು ಪ್ರಾಬ್ಲಮ್ ಆಗ್ತಿತ್ತು ಅಂತಂದರೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ನನಗೂ ಕೂಡ ಆಯಿಲ್ ಕ್ಯಾನು ಇವಾಗಷ್ಟೇ ರೀಸೆಂಟಾಗಿ ಜಾಕ್ ಮಷಿನ್ದು ಆಯಿಲೆಲ್ಲ ಚೇಂಜ್ ಮಾಡಿದೆ ಅಲ್ವಾ, ನನಗೆ ಯಾವಾಗ್ಲೂ ಎಕ್ಸ್ಟ್ರಾ 1/2 ಲೀಟರು ಇರಲೇಬೇಕು ಮನೆಯಲ್ಲಿ. ಅದಕ್ಕೋಸ್ಕರ ಆಯಿಲ್ ಕ್ಯಾನ್ ತೊಗೊಂಡೆ. ಅದನ್ನು ಕೂಡ ಅಲ್ಲೇ ಬಿಟ್ಟು ಬಂದೆ. ಬಟ್ ಏನೋ ಆಟೋದಲ್ಲಿ ಬರ್ತಾ ಫೋನ್ ಮಾಡಿದ್ದೆ ಶಾಪ್ನವ್ರಿಗೆ, ಹಿಂಗೆ ಆಯಿಲು ಮತ್ತು ಇದೆಲ್ಲನೂ ಅಲ್ಲೇ ಬಿಟ್ಟು ಬಂದಿದ್ದೀನಿ, ಬೆಲ್ಟ್ ಎಲ್ಲನೂ ಅಂತಂದಿದ್ದಕ್ಕೆ, ಇಲ್ಲ ಮೇಡಮ್ ಎತ್ತಿಟ್ಟಿರ್ತೀವಿ, ಆಯಿತು ಬನ್ನಿ ಅಂತ ಹೇಳಿದ್ರು. ಪರಿಚಯ ಇರೋದ್ರಿಂದ ಎತ್ತಿಟ್ಟಿರ್ತೀವಿ ಬನ್ನಿ ಅಂದರು. ನೋಡೋಣ, ಆದರೆ ಶನಿವಾರ ಮೆಟೀರಿಯಲ್ ತರಬೇಕು ಅಂತೇಳಿ ಮಾರ್ಕೆಟ್ಗೆ ಹೋಗಬೇಕು. ಹೋದರೆ ತೊಗೊಬರೋಣ ಅಂತೇಳಿ ಸುಮ್ಮನಾದೆ. ನೋಡಿ, ಕೆಲವೊಂದು ಸಲ ನಾನು ರೆಕಾರ್ಡಿಂಗ್ ಇಟ್ಟಾಗ ಫ್ಲೈಟ್ ಮೋಡ ಇಡೋದನ್ನು ಮರ್ತುಬಿಟ್ಟಿರ್ತೀನಿ. ಆ ಥರ ಟೈಮಲ್ಲಿ ಇಲ್ಲ ಅಂದರೂ ತುಂಬ ಜನ ದಿನಕ್ಕೆ ಕಾಲ್ ಮಾಡ್ತಾ ಇರ್ತಾರಲ್ವ, ಆವಾಗ ನೋಡಿ ರೆಕಾರ್ಡಿಂಗು ಸ್ಟಾಪ್ ಆಗಿಬಿಟ್ಟಿದೆ, ನೋಡ್ಕೊಂಡಿಲ್ಲ. ಬನ್ನಿ ಇವಾಗ ಅದನ್ನ ಮಷಿನ್ಗೆ ಹಾಕಿ ಯಾವ ರೀತಿ ರನ್ ಆದರೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳಿ ತೋರಿಸ್ತೀನಿ. ನಾನು ಮಿಷಿನ್ ರಿಪೇರಿ ಮಾಡಿಸ್ಕೊಬಂದಿದ್ದು ಗುರುವಾರ ಅಲ್ಲ, ನನಗೆ ಶುಕ್ರವಾರ ಅಂದರೆ ಗುರುವಾರನೂ ಲೈವ್ ಮಾಡಿದ್ರಿಂದ ಯಾವುದೇ ರೀತಿ ವೀಡಿಯೋಸ್ನ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಬೆಲ್ಟ್ ಹಾಕಿದ ಮೇಲೆ. ಮತ್ತು ಶುಕ್ರವಾರನೂ ಆಫ್ಲೈನ್ ಕ್ಲಾಸಸ್ ತೊಗೊಂಡು ಹೋಗಿದ್ದಾರೆ ಸ್ಟೂಡೆಂಟು. ನನಗೆ ಒಂದು ಡೌಟ್ ಇತ್ತು, ಮೋಸ್ಟ್ಲಿ ಕಟ್ಟಾಗ್ಬಿಡ್ಬೋದೇನೋ, ನಾನು ಅಲ್ಲಿ ಏನು ಮೆಲ್ಟ್ ಮಾಡಿ ಅಂಟಿಸಿರೋದು ಕಟ್ಟಾಗ್ಬಿಡುತ್ತೇನೋ ಮಷಿನ್ ಫಾಸ್ಟಾಗಿ ರನ್ ಆದರೆ ಅಂದ್ಕೊಂಡೆ. ಬಟ್ ಏನೂ ಕೂಡ ಆಗಿಲ್ಲ. ಇವತ್ತು ಶನಿವಾರ ನೋಡಿ, ನಾನೇ ನಿಮಗೆ ರನ್ ಮಾಡಿ ತೋರಿಸ್ತೀನಿ ಮಷೀನು. ನೋಡಿ, ಏನೂ ಆಗಿಲ್ಲ, ತುಂಬಾ ಚೆನ್ನಾಗಿದೆ. ಬೇಕಿದ್ರೆ ಟ್ರೈ ಮಾಡಿ ಒಂದು ಸಲ. ನೋಡಿ, ನಾನೇನು ಜಾಯಿನ್ ಮಾಡಿದೆಲ್ಲ ಅದು ಇಲ್ಲೇನೆ. ಈ ವಿಡಿಯೋ ಹೇಗೆ ಅನಿಸ್ತು ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.